ಐ ಲೈಕ್ ಇಟ್, ಐ ಲೈಕ್ ಇಟ್. ಸರ್, ನನ್ನ ಹೆಸರು ಬೆಟ್ಟಗೌಡ ಅಂತ. ನಿನ್ನೆ ರಕ್ತ ಕಣ್ಣೀರ್ ಸಿನಿಮಾಗೆ ಹೋಗಿದ್ದೆ ಸರ್. ಅದರಲ್ಲಿ ಹೀರೋ ಲೈಫ್ ನ ಏನ್ ಸಖತ್ತಾಗಿ ಎಂಜಾಯ್ ಮಾಡಿದಾರೆ ಗೊತ್ತಾ? ಅದಕ್ಕೆ ನಾನು ಇವತ್ತಿಂದನೂ ಅದೇ ರೀತಿ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಈ ಗೆಟಪ್ ಅಲ್ಲಿ ರೆಡಿಯಾಗಿ ಬಂದಿದ್ದೀನಿ ಸರ್. ಏನು ಇದು ಅವತಾರ? ಶಟ್ ಅಪ್ ಯು ಬ್ಲಡಿ. ಡೋಂಟ್ ಕಾಲ್ ಮೀ ಬೆಟ್ಟ, ಕಾಲ್ ಮೀ ಮೋಹನ. ರಕ್ತ ಕಣ್ಣೀರು ಮೋಹನ ಮ್ಯಾನ್. ನೀನ್ ಯಾವ ರಕ್ತ ಕಣ್ಣೀರು ಮೋಹನರ ಆಗಿರೋ? ನಿನ್ನ ಭಾಷಣ ಕೇಳಕ್ಕೆ ಸಾವಿರಾರು ಜನ ಕಾದ್ಕೊಂಡ್ ಕುಂತವ್ರೆ. ಭಾರತದ ಬಗ್ಗೆ ಒಂದ್ 4 ಮಾತು ಚೆನ್ನಾಗಿ ಮಾತಾಡ್ಬಾ. ನಮ್ಮ ದೇಶದ ಹಣೆ ಬರಾನೇ ಇಷ್ಟು. ಭಾಷಣ ಅಂದ್ರೆ ಸಾಕು, ಬಾಯ್ ಬಿಡ್ಕೊಂಡು ಕೂತ್ಕೊಂತಾರೆ ನನ್ನ ಮಕ್ಕಳು. ಅಪ್ ಡೌನ್ ಅಗೈನ್ ವಾಲ್ಯೂಮ್. ಓಕೆ ಓಕೆ ಓಕೆ. ಮಾನ್ಯ. ಶಟ್ ಅಪ್ ಯು ಬ್ಲಡಿ. ಭಾಷಣಕ್ಕೆ ನಾನು ಕರೆದು ನೀನ್ ಬೊಗಳ್ತಾ ಇದೀಯಾ? ಅವರೇ ಮಾತಾಡ್ತಾರಂತೆ, ಕೇಳಿಸ್ಕೊಳ್ಳಿ. Get out you idiot. Alright. I don't like such bloody things. By the way, ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬರ್ತಾರೆ ಅಂತ ಅನ್ಕೊಂಡಿದೆ. ಓನ್ಲಿ ಕಾಮಿಡಿ ಆರ್ಟಿಸ್ಟ್. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಶಟ್ ಅಪ್, ಶಟ್ ಅಪ್, ಸಿಟ್ ಡೌನ್ ಯು ಗೆಂಡೆ ಅಂದಿ. ಕೂತ್ಕೋ. ನನ್ನ ಫ್ರೆಂಡು ಆವಾಗ್ಲೇ ಹೇಳ್ದ, ಇಂಡಿಯಾ ಯಾಕೆ ಇನ್ನು ಡೆವಲಪ್ ಆಗಿಲ್ಲ ಅಂತ. ಇಂಡಿಯಾ ಡೆವಲಪ್ ಆಗ್ಬೇಕು ಅಂದ್ರೆ ಮೊದಲು ನೀವು ಡೆವಲಪ್ ಆಗ್ಬೇಕು ಮ್ಯಾನ್, ಡೆವಲಪ್ ಆಗ್ಬೇಕು. ಬೇರೆ ಬೇರೆ ದೇಶದಲ್ಲಿ ದಿನ ಬೆಳಗ್ಗೆ ಸಂಜೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಸಂಜೆ ಆಯ್ತು ಅಂದ್ರೆ ಸಾಕು, ಎಣ್ಣೆ ಹೊಡೆದು ಸುಸ್ಸು ಮಾಡ್ತಾರೆ ಮ್ಯಾನ್, ಸುಸ್ಸು ಮಾಡ್ತಾರೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಕೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಸಕ್ಕತ್ತಾಗಿ ಮಾತಾಡ್ದೆ ಬೆಟ್ಟ. ಕನ್ನಡದಲ್ಲಿ ಮಾತಾಡಿ ಯಾರಿಗ ಅರ್ಥ ಆಗ್ಲಿಲ್ಲ. ಯೋ ಬ್ಲಡಿ, ನಾನು ಇಷ್ಟೋ ತನಕ ಕನ್ನಡದಲ್ಲೇ ಒಮ್ಮೆ ಬಾಯ್ ಬಡ್ಕೊಂಡಿದ್ದು. ನೀವು ಗಾಡಿ ಹೋಗ್ಬೇಕಾದ್ರೆ ಬೆಕ್ ಅಡ್ಡ ಬಂತು ಅಂತ ಹೇಳಿದ್ರೆ 5 ನಿಮಿಷ ಗಾಡಿ ನಿಲ್ಲಿಸ್ತೀರಾ. ಅದೇ ಸಿಗ್ನಲ್ ಅಲ್ಲಿ ನಿಲ್ಸಿ ಅಂತ ರೆಡ್ ಲೈಟ್ ಹಾಕಿದ್ರು ನೀವು ನೋಡ್ಕೊಂಡು ಸುಮ್ನೆ ನೋಗ್ತಾನೆ ಇರ್ತೀರಾ. ಮಾತೆತ್ತಿದ್ರೆ ಮಾತೃಭೂಮಿ ಮಾತೃಭಾಷೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತೀರಾ. ಹೆಣ್ಮಕ್ಳಿಗೆ ನೀವು ಓಡಾಡಕ್ಕೆ ಫ್ರೀ ಆಗಿ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ಮ್ಯಾನ್? ನೀವು ಕೊಟ್ಟಿದ್ದೀರಾ? ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಬ್ರಿಟಿಷ್ ಅವ್ರ ಮುಂದೆ ಹೋಗಿ ಫೈರ್ ಮೀ ಅಂತ ಎದೆ ನಿಂಗಿಸ್ಕೊಂಡು ಓಡಾಡ್ತಿದ್ರಿ. ಈಗ ಅದೇ ಇಂಗ್ಲಿಷ್ ಅವ್ರ ಮುಂದೆ ಐ ಆಮ್ ಟ್ಯಾಲೆಂಟೆಡ್, ಹೈರ್ ಮೀ ಅಂತ ಹೇಳ್ತಾ ಇದ್ದೀರಾ. ಐ ಡೋಂಟ್ ಲೈಕ್ ಸಚ್ ಬ್ಲಡಿ ನಾನ್ ಸೆನ್ಸ್ ಥಿಂಗ್ಸ್. ಗುರುಗಳಿಗೆ ಬೆಲೆ ಕೊಡದೇ ಇರೋ ಸ್ಟೂಡೆಂಟು, ಕರ್ತವ್ಯಕ್ಕೆ ನಿಯತ್ತು ತೋರಿಸ್ತಾ ಇರೋ ಕೆಲಸಗಾರರು, ಇವ್ರುಗಳು ಉದ್ಧಾರ ಆಗೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ಮ್ಯಾನ್, ಆಗಲ್ಲ. I don't like such bloody bashnas. I will go now. Okay. ಮಾನ್ಯ. ಯೋ ಕೊಳಮಿಂಟಿ, ನನಗೆ ಭಾಷಣ ಮಾಡಿ ಬಹಳ ಬೋರ್ ಆಗಿದೆ. ಐ ನೀಡ್ ಅ ರಿಲ್ಯಾಕ್ಸೇಷನ್ ಮ್ಯಾನ್. ರಿಲ್ಯಾಕ್ಸೇಷನ್ ಇಲ್ಲಿ 10 ಕಿಲೋಮೀಟರ್ ದೂರದಲ್ಲಿ ಚಂದ್ರಪ್ರಭ ಜಿ ಯುವಕ ಅನ್ನೋ ಮೇಧಾವಿಗಳು ತಪಸ್ ಮಾಡಿದಂತ ಗುಹೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ. ಶಟ್ ಅಪ್ ಯು ಬ್ಲಡಿ. ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಿನ್ನ ಚಂದ್ರಪ್ರಭ ಗುಹೆ ನೋಡಕ್ಕ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ, ಕೇಳ್ಕೊ. ಐ ವಾಂಟ್ ಬೆಲ್ಲಿ ಡ್ಯಾನ್ಸ್, ಡಿಂಗೋ ಡ್ಯಾನ್ಸ್. ಯು ಮ್ಯಾನ್ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡೋ ಲಲನೆ ಇರೋ ಮನೆಗೆ ಮ್ಯಾನ್, ಮನೆಗೆ. ಆತರ ಮನೆ ಇಲ್ಲಿ ಊರಲ್ಲಿ ಯಾವ್ದು ಇಲ್ಲ. ಆದ್ರೆ ಅದಕ್ಕೆ ತಕ್ಕನಾಗ ಒಂದು ಮನೆ ಇದೆ. ಆದ್ರೆ ನೀವು ಆ ಜಾಗಕ್ಕೆ ಹೋಗ್ಬಾರ್ದು ಅಷ್ಟೇ. ಹೋಗ್ಬೇಡ ಅಂತ ಜಾಗಕ್ಕೆ ಹೋಗದೆ ಇರ್ತೀನ. ಯೋ ಗೆಟ್ ಔಟ್ ಯೋ ಬ್ಲಡಿ ಕೋಳ್ಮೆಂಟಿ. ರಸಿಕತೆನೇ ಇಲ್ಲ ಕೋಟ ನನ್ನ ಮಕ್ಕಳು ನೀವು. ಹೇಳ್ತಾ ಇದ್ದೀನಿ, ನಿಂಗೆ ಸರಿಗಿದೆ ಬಾ. ಅಮ್ಮ ಯಾರಿ ಬಾಲೆ ಬ್ರಹ್ಮ ಈಗಷ್ಟೇ ಕೆತ್ತಿ ಫ್ರೆಶ್ ಬಟ್ಟೆಯಲ್ಲಿ ಸುತ್ತಿ ಅಂದಾನ ಮೈತುಂಬ ಮೆತ್ತಿ ಹಾಲು ಗೆನ್ನೆಲಿ ಗುಳಿನ ಒತ್ತಿ ಒತ್ತಿ ಕಳ್ಸಿದನಲ್ಲ ಮ್ಯಾನ್. ಐ ಲೈಕ್ ಇಟ್, ಐ ಲೈಕ್ ಇಟ್. ವಾಟ್ಸ್ ಯುವರ್ ಸ್ವೀಟ್ ನೇಮ್? ಅಂದ್ರೆ ಓ ಮೈ ಗಾಡ್, ಇಂಗ್ಲಿಷ್ ಬರಲ್ಲ ಈ ಬಾಲೆಗೆ. ನಿನ್ನ ಹೆಸರೇನು ಬಾಲೆ? ಕಾಂತ. ಕಾಂತ? ಏನು ಕಾಂತಿ ನಿನ್ನ ಮುಖದಲ್ಲಿ? ಆ ಬ್ರಹ್ಮನೇ ಮನಸ್ಸು ಮಾಡಿದ್ರು ಈ ಸುಂದರಿನ ಮತ್ತೆ ಕೆತ್ತಕ್ಕಾಗಲ್ಲ ಅನ್ಸುತ್ತೆ. ನನಗ್ ನಾಚಿಕೆ ಆಗುತ್ತೆ. ಶಡ. ನಾಚಿಕೆ ಎನ್ನುವುದು ನಾರಿಯ ನಯನದಲ್ಲಿರಬೇಕೆ ಹೊರತು ನಾರಿಯ ನಡುವಿನ ಸೀರೆಯ ನೆರಿಗೆಯ ನಂಟಿನಲ್ಲಲ್ಲ ಕಾಂತ.
ಬೈ ದ ವೇ ನೀನ್ ಏನ್ ಕೆಲಸ ಮಾಡೋದು? ನಾನು ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಕಂಪ್ಯೂಟರ್ ಕಲ್ತಿ ಸಾಫ್ಟ್ವೇರ್ ಪ್ರೋಗ್ರಾಮ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀನಿ ಅಂತೀಯಲ್ಲ ಕಾಂತ. ವಾಟ್ ಇಸ್ ದಿಸ್? ಉಪ್ಪು ಮಾರೋಣ ಅಂದ್ರೆ ಮಳೆ ಬರುತ್ತೆ, ಹಿಟ್ಟು ಮಾರೋಣ ಅಂದ್ರೆ ಗಾಳಿ ಬರುತ್ತೆ. ಉಪ್ಪು ಹಿಟ್ಟು ಎರಡನ್ನೂ ಸೇರಿ ಉಪ್ಪಿಟ್ಟು ಮಾಡಿ ಮಾರ್ಬಿಡು ಕಾಂತ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ ತರ ಯಾರು ಮಾತಾಡಿರ್ಲಿಲ್ಲ. ನನ್ ತರ, ಅಂಬಿ ತರ, ವಿಷ್ಣು ತರ, ಅಣ್ಣವ್ರ ತರ ನಿಮ್ಮ ಆರ್ಕೆಸ್ಟ್ರಾದ್ರಲ್ಲೇ ಮಾತಾಡ್ತಾರಲ್ಲ ಕಾಂತ. ಆದ್ರೂ ನನಗೆ ನೀವೇ ಇಷ್ಟ. ನನಗೂ ಅಷ್ಟೇ, ನೀನಂದ್ರೇನೆ ತುಂಬಾ ಇಷ್ಟ. ನೀವು ಎಷ್ಟೋ ದೇಶಗಳನ್ನ ಸುತ್ತ ಬಂದಿದ್ದೀರಾ, ಆದ್ರೂ ನಾನೇ ಯಾಕೆ ನಿಮಗೆ ತುಂಬಾ ಇಷ್ಟ? ಕಾಂತ, ನಾನು ಬೇರೆ ದೇಶದ ಮಣ್ಣನ್ನು ಮುಟ್ಟಿದ್ದೀನಿ, ಹೆಣ್ಣನ್ನು ಮುಟ್ಟಿದ್ದೀನಿ, ಹಣ್ಣನ್ನು ತಿಂದಿದ್ದೀನಿ, ಆದ್ರೆ ನನಗೆ ನೀನೇನೆ ಇಷ್ಟ ಕಾಂತ. ಅಯ್ಯೋ ಅಯ್ಯೋ ಅಯ್ಯೋ. ಏಯ್, ನನ್ನ ಈ ತರ ನೋಡ್ಬೇಡಿ. ನೀವು ನನ್ನ ಹತ್ರ ಬರ್ಬೇಡಿ, ನನ್ನನ್ನ ಮುಟ್ಬೇಡಿ. ನಮಸ್ತೆ ಸರ್. ಗಂಡ್ಸ ಹುಟ್ಟಿದ ಮೇಲೆ ಅವ್ನಿಗೊಂದು ಕೆಲಸ ಅಂತ ಇರ್ಬೇಕು ಸರ್, ಇಲ್ಲಾಂದ್ರೆ ಯಾವ ನಾಯಿಯೂ ಮರ್ಯಾದೆ ಕೊಡಲ್ಲ. ಯಾಕೆ? ಹಿಂಗೆ ರೂಮ್ಗೆ ಹೋಗ್ತಾ ಇದೆ, ರೋಡಲ್ಲಿ ನಾಯಿ ಮಲ್ಗಿತ್ತು, ಬಾ ಕುರೋ ಕುರೋ ಅಂತೆ ನಾಯಿ ಬರ್ಲಿಲ್ಲ. ಯಾಕೆ? ಅದಕ್ಕೂ ಗೊತ್ತಾಗತ್ತೆ ಬಡಿತ ಬಿಸ್ಕೆಟು ಇಲ್ಲ ಅಂತ. ಅದಕ್ಕೆ ಸರ್ ಕೆಲಸ ಇರ್ಬೇಕು ಅನ್ನೋದು. ನಮ್ಮಂತ ನಿರುದ್ಯೋಗಿಗಳ ಕಷ್ಟ ಏನು ಅಂತ ನಿಮ್ಗೇನ್ ಗೊತ್ತು? ಎವ್ರಿ ಡೇ ಯು ಟೂ ಪೀಪಲ್ ಗೋಯಿಂಗ್ ಔಟ್ಸೈಡ್ ಇಸ್ ಅಬೌಟ್ ನಥಿಂಗ್ ಟು ಯು, ವೆರಿ ಡಿಫಿಕಲ್ಟ್ ಅಂಡ್ ಡಿಫರೆಂಟ್. ಇದು ಕನ್ನಡ ಪೇಪರ್ ಅಲ್ವಾ? ಓ, ಇಂಗ್ಲಿಷ್ ಅಲ್ಲಿ ಯಾಡ್ ಓದ್ತಾ ಇರೋದು. ಒಂಥರ ಪಳ್ಪಳ್ನಂಗ ಆಗ್ಬಿಡ, ಸುಮ್ಮನೆ ನಿಂತ್ಕೋ. ಕ್ಯಾ ಕರೋ ಆಯಿ ಕುಚು ಕುಚು ಹೋತಾ ಹೇ. ಇವಾಗ ಹಿಂದಿ ಯಾಡ್ ಓದ್ತಾ ಇದ್ರಿ ಅಲ್ವಾ? ಓ, ಹಾಡ್ ಹೇಳ್ತಾ ಇದ್ದು ಮರಿ, ಇದ್ಯಾಕೆ ಒಂಥರ ಪಳ್ಪಳ್ನಂಗ ಆಡ್ತೈತೆ. ಕಾಣಿಸ್ತಾ? ನಿನ್ ಯೋಗ್ಯತೆಗೆ 5 ರೂಪಾಯಿ ಕೊಟ್ಟು ಪೇಪರ್ ತಗೊಳಕ್ಕಾಗಲ್ಲ, ಇಲ್ಲಿ ಬಗ್ ನೋಡ್ತಾವ್ನೆ. ನಾನೇನ್ ಸಾಮಾನ್ಯ ಕುಳ ಅನ್ಕೊಂಡಿದ್ದೇನೋ? ದೊಡ್ಡ ಶ್ರೀಮಂತ ಗುರು, ನಮ್ಮಪ್ಪ ಬೇಜಾನ್ ಮಾಡಿಟ್ಟವನೆ. ಬರೀ 550,000? 550,000 ಅಲ್ಲ, ಸಾವಿರ ಗಟ್ಲೆ. ನೋಡು, ಮೊನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮಪ್ಪ ಬೆಂಗಳೂರಿಂದ ಮಂಗಳೂರು ಹೋಗ್ತಾ ಇದ್ರು. ಸರಿ, ಮಧ್ಯದಲ್ಲಿ ಸೇತುವೆ ಬಿದ್ದೋಗ್ಬಿಡುತ್ತೆ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ ನಮ್ಮಪ್ಪ? ಹಾ. ಬರೀ ದುಡ್ಡಿನ ಕಂತೇನೆ ಸೇತುವೆ ಕಟ್ಬಿಟ್ಟು ಆಮೇಲೆ ತೋಟಿದ್ರು. ಅಯ್ಯೋ, ಆಮೇಲೆ ಇನ್ನೇನು ನಮ್ಮಪ್ಪ ಇನ್ನು ಬೇಜಾನ್ ಮಾಡೋಣ ಗುರು. ಅದೆಲ್ಲ ಹೇಳ್ಬಿಟ್ರೆ ನೀನ್ ಇಲ್ಲೇ ತಲೆ ಸುತ್ತಕೊಂಡ್ ಬಿದ್ಬಿಡ್ತೀಯ. ಅಣ್ಣ, ನನ್ ತಲೆ ಸುತ್ತಿ ಬೀಳದಿಲ್ಲ. ಹೇಳಣ್ಣ. ಯಾಕೆ? ಹಿಡ್ಕ ಕುಂತ್ಕೊತೀನಿ. ಸರಿ, ಹಿಡ್ಕ ಕುಂತ್ಕೊತೀನಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಸುಮ್ನಿರ್, ನಂಗೆ ಕೆಲಸ ಮಾಡಕ್ ಆಯ್ಕಿಲ್ಲ. ನಾನ್ ಹೇಳಿದ್ದು ಒಂದ್ 20 ರೂಪಾಯಿ ಕೊಟ್ಬಿಡು, ಒಂದ್ ಸಿಂಗಲ್ ಇಡ್ಲಿ ತಿಂದ್ ಬಂದ್ಬಿಟ್ಟು ಮುಂದಿನ ಸ್ಟೋರಿ ಎಲ್ಲ ಹೇಳ್ಬಿಡ್ತೀನಿ. ಅಯ್ಯೋ, ನಿನ್ನ ಮಕ ನಾಯಿ ನೆಕ್ಕ, ನಮ್ಮಪ್ಪ ಹಂಗ್ ಮಾಡವ್ನೆ ಹಿಂಗ್ ಮಾಡವ್ನೆ ಅಂತ ಹೇಳ್ಬಿಟ್ಟು 20 ರೂಪಾಯಿ ಕೇಳ್ತಾವ್ನೆ. ಹೋಗಲ್ಲ ಅಣ್ಣ, ಹೋಗ ಅಣ್ಣ. ಅಣ್ಣ, ನಾನೊಬ್ಬ ನಿರುದ್ಯೋಗಿ ಕಣಣ್ಣ. ನನ್ಗೂ ಕೆಲ್ಸ ಇಲ್ಲ, ಆದ್ರೆ ನಾನು ಬಡತನ ಗೊತ್ತಾಗ್ಬಾರ್ದು ಅಂತ ಇರಿತೀರಿ ಸ್ಟೈಲ್ ಆಗಿರೋ ಬಟ್ಟೆಗೆ ತಿರುಗಾಡ್ತಿದ್ದೀನಿ ಅಣ್ಣ. ಹೋಲಿ ಬಿಡು, ನಿಮ್ಮಂತ ನಿರುದ್ಯೋಗಿಗಳ ಕಷ್ಟ ಏನು ಅಂತ ನನಗೂ ಗೊತ್ತು. ಕೂತ್ಕಪ್ಪ, ನನ್ನಿಂದ ಏನಾಗ್ಬೇಕು? ಅಣ್ಣ, 20 ರೂಪಾಯಿ ಅಣ್ಣ, ಸಿಂಗಲ್ ಇಡ್ಲಿ. ಬರೀ ಅಷ್ಟೇ ಸಾಕು? ಏನಾರು ಎಕ್ಸ್ಟ್ರಾ ಬೇಕಾ? ಅಣ್ಣ, ಒಂದ್ 2 ವಡೆ. 2 ವಡೆ? ಅಲ್ಲ, ಇದೆಲ್ಲ ಊಟ ಮಾಡಾದ್ಮೇಲೆ ಜೀರ್ಣ ಆಗಕ್ಕೆ ಏನಾರ ಬೇಕಾ? ಬಾಳೆಹಣ್ಣು. ಒಂದ್ ಬಾಳೆಹಣ್ಣು. ಹಲೋ, ನಿರಂಜನ್ ದೇಶಪಾಂಡೆ ಸರ್. ಹೇಳಪ್ಪ. 2 ವಡೆ, ಒಂದ್ ಬಾಳೆಹಣ್ಣು, 2 ಇಡ್ಲಿಗೆ ಒಂದು 40 ರೂಪಾಯಿ ಕೊಟ್ಬಿಡಿ. ಹೋಗ್ ಕೆಲ್ಸ ನೋಡ್ಕೊ ಹೋಗಲಿ. ಒಂದ್ ವಡೆ ತಗೊಳಕ್ ದುಡ್ಡಿಲ್ಲ, ಇಡ್ಲಿ ತಗೊಳಕ್ ದುಡ್ಡಿಲ್ಲ. ಇರೋ ಮರ್ಯಾದೆ ಗೊತ್ತಾಯ್ತು. ಬನ್ನಿ, ಕೂತ್ಕೊ ಬನ್ನಿ. ತಗಿರ್ರಿ, ಐರನ್ ಹೋಯ್ತದೆ. ಹೋಗಿ ಕುತ್ಕೊಳ್ರಿ. ಕುತ್ಕೊಳ್ರಿ. ಒಟ್ಟಿಗೆ ಇಟ್ಟಿಲ್ಲ, ಜೊಟ್ಟಿನ ಮಲ್ಲಿ. ಸರಿ ಸರ್. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲಿ ಒಂದ್ ರಬ್ಬರ್ ಹಾಕಿರೋ ಒಂದ್ ದುಡ್ಡಿನ ಕತೆ ಸಿಕ್ತು, ಅದೇನ ನಿಮ್ದ? ನಿಮ್ದ ಅಂತ ಕೇಳ್ದೆ, ಕೊಡ್ತೀನಿ ರೀ, ತಾಳಿ. ದುಡ್ಡು ಕೊಡು ಅಂದೆ, ಬರೀ ರಬ್ಬರ್ ಕೊಡ್ತಾ ಇದೆಯಲ್ಲ. ಗುಬಾಡ್, ಯಾವನಾದ್ರೂ ರೋಡಲ್ಲಿ ಮಾವಿನ ಹಣ್ಣು ಸಿಕ್ಕಿದ್ರೆ ವಾಟೆ ತಿನ್ಬಿಟ್ಟು ಹಣ್ಣು ಎಸ್ಬಿಟ್ಟು ಹೋಯ್ತಾನಲ್ಲ. ಬಟ್ ಇದು ಬೆಳಗ್ಗೆನೆ ಕುಡ್ದ್ಬಿಟ್ಟದೆ. ನಿಮ್ಮ ಅಪ್ಪ ಟೈಮ್ ಟೇಬಲ್ ಹಾಕಿದ್ನಲ್ಲ, ನೀ ಟೈಮ್ ಟೇಬಲ್ ಹಾಕಿದ್ಯಾ? ಅಷ್ಟೊತ್ತು ಕುಡಿ ಇಷ್ಟೊತ್ತು ಕುಡಿ ಅನ್ನಕ್ಕೆ. ನೋಡ, ಗಾಡಿಲಿ ಪೆಟ್ರೋಲ್ ಖಾಲಿ ಆದ್ರೆ ಬಗ್ ಹೋಯ್ತಾರೆ, ಕುಡುಕರು ಹೊಟ್ಟೆಲಿ ಎಣ್ಣೆ ಖಾಲಿ ಆದ್ರೆ ಬಾರ್ ಹೋಯ್ತವೆ. ನಾವೇ ಕೆಲಸ ಇಲ್ಲ ಅಂತ ಸುಸ್ತಾಗಿ ಹುಡುಕಿ ಪಾರ್ಕಲ್ಲಿ ಕೂತಿದೀವಿ, ಈ ಕುಡುಕರು ಬೇರೆ ಕಾಟ ಸರ್ ಇಲ್ಲೇನು. ಹಲೋ, ನಾನು ಹುಡ್ಕಕ್ಕೆ ಅಮ್ಮ ಬಂದಿರೋದು. ಏನ ಕೆಲಸ, ಜಾಬ್, ವರ್ಕ್ ಅಂಡ್ ಪ್ಲೇಸ್ಮೆಂಟ್. ಸ್ಟಡಿಯಾಗಿ ನಿಲ್ಲಕ್ ಬರೋದಿಲ್ಲ. ನಿನ್ನನ್ನು ಕರೆದು ಯಾವನೋ ಕೆಲಸ ಕೊಡ್ತಾನೆ. ನೀವಿಬ್ರು ಸ್ಟಡಿ ಆಗಿದ್ರಲ್ಲ, ನಿಮ್ಗೆ ಯಾರು ಕೆಲಸ ಕೊಟ್ಟಿದಾರ? ಅಪ್ಪ, ತಲೆ ಕೆಡ್ಸ್ಬೇಡ, ನಾವು ಕೆಲಸ ಹುಡುಕ್ತಾವಿ, ಹೋಗತ್ತಗೆ. ನಾನು ಅಷ್ಟೇ ಅಮ್ಮ, ಕೆಲಸ ನನಗ್ ಸಿಗ್ಬೇಕು, ಇಲ್ಲ ಕೆಲ್ಸಕ್ಕೆ ನಾನು ಸಿಗ್ಬೇಕು, ಅಲ್ಲಿವರೆಗೂ ಹೋಗಲ್ಲ ನಾನು. ತಕ್ಷಣ ಬೇಕಾಗಿದ್ದಾರೆ.
ತಿಂಗಳಿಗೆ 15 ಲಕ್ಷ ರೂಪಾಯಿ. 15 ಲಕ್ಷ? ಬರೀ 15,000 ಅಷ್ಟೇ. ವಿಳಾಸ ಮನೆ ನಂಬರ್ 111, ತಿರುಪತಿ ನಗರ, ಗೋವಿಂದಾಯಿ ನಗರ, ಬೆಂಗಳೂರು. ಮೊದಲು ಬಂದವರಿಗೆ ಆದ್ಯತೆ. ಇದು ಹೆಂಗಾರ ಮಾಡಿ ನಾನೇ ಫಸ್ಟ್ ಕೆಲಸ ತಗೋಬೇಕು. ಅಯ್ಯೋ ಕಳ್ಳನ ಮಕ್ಕಳ, ನನ್ಕಿಂತ ಮುಂಚೆ ನೀವೇ ಓಡೋದ್ರ. ಗೊಬ್ರ ಆ ಇವತ್ತೇನಾರು ಮಾಡಿ ಕೆಲಸ ಗಿಟ್ಟಿಸ್ಕೊಳ್ಳೇಬೇಕು. ನಾನ್ ಗಿಟ್ಟಿಸ್ಕತ್ತೀನಪ್ಪ ನಿನ್ಗೆ. ಮೇಡಮ್ ನಾ ದಯವಿಟ್ಟು ಅವ್ನಿಗೆ ಕೆಲಸ ಕೊಡ್ಬೇಕು ಮೇಡಮ್. ಕೆಲ್ಸನಾ? ಖಂಡಿತ ಕೊಡ್ತೀನಿ. ಮೇಡಮ್ ತುಂಬಾ ಒಳ್ಳೆಯವರು, ಕೆಲಸ ಕೊಟ್ಟ ಕೊಡ್ತೀರಪ್ಪ. ಎದೇಳಿ ಆ ಕಡೆ ಕಸ ಏಯ್ ನೀಟಾಗಿ ಕಸ ಗುಡ್ಸಿದೀನಿ. ಕೆಲಸ ಬೇಕು ಅಂದ್ರಲ್ಲ, ಸೀಟ್ಕೊಂಡ್ ಬಂದ್ಬಿಡಿ. ಏ ನಾಯಿ, ಹೋಗಿ ಹೋಗಿ ಕಸ ಗುಡ್ಸೊಳ್ಬೇಕು, ಕಾಲ ಬೀಳಿಸ್ತಲ್ಲ. ನೀನೇ ಕಣ ಮಾಡಿದ್ದು. ಐ ಗ್ರಾಜುಯೇಟ್ ಅಲ್ಲ. ಮೇಡಮ್ ನನ್ ಕೆಲಸ ಕೊಡ್ಲೇಬೇಕು ಮೇಡಮ್, ಕೊಡ್ಲೇಬೇಕು. ಲೇ ಕುಡುಕ, ಹೋಗಿ ಹೋಗಿ ಮುಸ್ರೆ ತೊಗೊಳ್ಳಿ ಕಾಲ್ ಬೀಳ್ತಿದ್ಯಲ್ಲ. ನಾನು ಮುಸ್ರೆ ತೊಳೆಯೋಳಲ್ಲ, ಈ ಆಫೀಸ್ ಮ್ಯಾನೇಜರ್. ಮೇಡಮ್ ತಪ್ಪಾಯ್ತು ಮೇಡಮ್, ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್. ಪ್ಲೀಸ್ ಹೋಗ್ಲಿ ಬಿಡಿ. ಅವ್ನು ಬೆಳಿಗ್ಗೆ ಕುಡ್ಕೊಂಡ್ ಬಂದ್ಬಿಟ್ಟು ಅವ್ನು ಆಫೀಸ್ಗೆ ಮೇಡಮ್. ನೀನು ಬೇಡ ಕುಡಿದಿರೋದು. ಓ ಇಟ್ಸ್ ಓಕೆ. ಬೈ ದ ವೇ, ನೀವಿಬ್ರು ಯಾಕೆ ಬಂದಿದ್ದೀರಾ? ನೋಡಿದ್ವಲ್ಲ, ಅದೇ ಮೇಡಮ್ ಪೇಪರ್ ಅಲ್ಲಿ ಬೇಕಾಗಿದ್ದಾರೆ ಅಂತ ಯಾರು ಕೊಟ್ಟಿದ್ರಲ್ಲ ಅದು ನೋಡಿ ಬಂದ್ವಿ. ಓ ಯಾ ಓ ಸಾರಿ, ಮರ್ತೋಗ್ಬಿಟ್ಟಿದ್ದೆ. ಕೂತ್ಕೊಳ್ಳಿ. ಕಾಫಿ, ಟೀ, ಜ್ಯೂಸ್ ಏನಾದ್ರು ಕುಡಿತೀರಾ? ಕೆಲಸ ಕೊಡೋದು ಅಲ್ದಾನೆ ಇದೆಲ್ಲ ಕೊಡ್ತಿರಲ್ಲಪ್ಪ. ನಮ್ದೊಂಥರ ಡಿಫ್ರೆಂಟ್ ಆಫೀಸು, ಎಲ್ಲ ಆಫೀಸ್ ತರ ಅಲ್ಲ. ಹೌದು ಮೇಡಮ್, ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಮನೆ ತರನೇ ಫೀಲ್ ಆಗ್ತಾ ಇದೆ. ನೀವು ನಮ್ಮ ಮನೆಯವ್ರ ತರನೇ ಫೀಲ್ ಆಗ್ತಾ ಇದ್ದೀರಾ. ಆದ್ರೆ ನೀವು ನಮ್ಮ ಮನೆ ದೇವ್ರ ತರ ಫೀಲ್ ಆಗ್ತಾ ಇದ್ದೀರನ್ನಪ್ಪ. ಇಡಿಯಟ್. ಸೊ ಬೇರೆ ಎಲ್ಲಾದ್ರೂ ನೀವು ಎತ್ಕೊಡಿ. ನೀವು ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತೀರಾ? ಏಯ್, ಫ್ಯಾನ್ ಬಿದ್ದಿದೆ, ಎತ್ಕೊಡು ಅಂತ ಹೇಳಿದ್ದು. ಸಾರಿ ಮೇಡಮ್, ಕನ್ಫ್ಯೂಸ್ ಆಗ್ಬಿಟ್ಟೆ. ತಾಳೆ ರೀ, ನನ್ ಶೂಸ್ ಯಾಕ್ರೆ ಅಲ್ಲಿಗೆ ಎಸದ್ರಿ? ಅದು ನಿಮ್ ಶೂಸ. ಅಯ್ಯೋ ಕನ್ಫ್ಯೂಸ್ ಆಗ್ಬಿಡಿ. ಸಾರಿ ಮೇಡಮ್, ತಾವು ಬೇರೆ. ಇವ್ರು ನಿಮ್ ಫ್ರೆಂಡಾ? ಅಲ್ಲ ಮೇಡಮ್, ಅವ್ರಿಗೂ ನನಗೆ ಸಂಬಂಧ ಇಲ್ಲ. ಹಾ, ಓಕೆ. ಕೊಡಿ ಕಾಲಿಗೆ ಹಾಕ್ಬಿಡ್ತೀನಿ ನಾನು. ಇರ್ಲಿ ಆಗೋಯ್ತು. ಏಯ್, ಏನೋ ಮಾಡ್ತಿದ್ಯಾ? ಕಾಲಿಗೆ ಚಪ್ಪಲಿ ಆಗ್ತಾ ಇದೆ ಮೇಡಮ್. ಬಲ್ಗಾಲ್ ಚಪ್ಲಿನ ಎಡ್ಗಾಲಿಗೆ ಹಾಕ್ತಾರೇನೋ ಯಾರಾದ್ರೂ? ಅಯ್ಯೋ ಆಯ್ತು ಬಿಡಿ, ಅದಕ್ಕೆ ವಾಪಸ್ ಗೊತ್ತಾ ಇದ್ದೀರಿ. ಸೆಂಟ್ರಿವ್ ಸ್ಟಾರ್ಟ್ ಮಾಡಿ. ಸೆಂಟ್ರಿವ್ ಸ್ಟಾರ್ಟ್ ಮಾಡಿ ಅಂದೆ. ಏನ್ರಿ ಹೇಳ್ತಿದ್ದಾರೆ? ಅದು ಮೇಡಮ್ ಅವನು ಇಂಟರ್ವ್ಯೂ ಶುರು ಮಾಡಿ ಅಂತಿದ್ದಾನೆ. ಮಜಾ ಭಾರತ, ಮಜಾ ಭಾರತ. ಇದು ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ಈ ಶೋ ಮುಗಿಯೋವರೆಗೂ ನಾನು ಇಂಟರ್ವ್ಯೂ ಶುರು ಮಾಡಲ್ಲ. ನೀನೇನು ಇಂಟರ್ವ್ಯೂ ಮಾಡೋ ಕರ್ಸಿದ್ಯಾ? ಮಜಾ ಭಾರತ ನೋಡ್ಕೊ ಹೋಗ್ಬೇಕು ಅಂತೀರ. ಕರೆಯಲ್ಲ ನಿಮ್ ಭಾಸ್ಕರ್. ಯಾರು? ನಮ್ ಬಾಸ. ಹೌದು. ಅವ್ರು ಬೆಳಗ್ಗಿಂದ ಕ್ಯಾಬಿನ್ ಲಾಕ್ ಮಾಡ್ಕೊಂಡು ಮಗಳು ಜಾನಕಿ ಸೀರಿಯಲ್ ನೋಡ್ತಿದ್ದಾರೆ. ಇವ್ರ ಬಾಸ್ಗಿಂತ ಇವಳೇ ಬೆಟರ್ ಅನ್ಸಲ್ವಾ? ಹೌದು ಕಣೆ. ನಡಿ ಅವ್ನು ಬಂದ್ಬಿಟ್ಟು ಫಸ್ಟ್. ಮತ್ತೆ ಭಾರತ ಮುಗಿದ ತಕ್ಷಣ ಕೆಲಸ ನಾವೇ ತಗೋಬೇಕು. ನನ್ ಜೊತೆಲಿ ಇತ್ಕೊಂಡು ನಾನು ಓದ್ರದ್ ಕೇಳ್ಸ್ಕೊಂಡ್ ನನ್ಕಿಂತ ಮುಂಚೆ ಬಂದಿದ್ರಲ್ಲ, ಸರಿನಾಯ್ತು. ಹಲೋ ಎಕ್ಸ್ಕ್ಯೂಸ್ ಮೇ, ನಿಮ್ಗೊಂದು ವಿಷಯ ಗೊತ್ತಮ್ಮ? ಏನೋ? ಜೀವನ ಅನ್ನೋ ರೇಸಲ್ಲಿ ಓಡ್ಬೇಕಾದ್ರೆ ಭಕ್ತನ ಎಡುಕ್ ಬಿದ್ದ ಅಂತ ನೋಡ್ತಾ ನಿಂತ್ಕೋಬಾರ್ದು. ನಮ್ ಗುರಿ ನಾವು ಮುಟ್ಬೇಕಮ್ಮ. ಹಂಗನ್ಬಿಟ್ಟು ಪಕ್ಕದಲ್ಲಿರೋರ್ನ ತುಳಿಯೋದಲ್ಲ ಅಮ್ಮ, ಅದು ಸ್ವಾರ್ಥ ಅಂತಾರೆ. ಸ್ವಾರ್ಥ ಅಂತೆ, ಸ್ವಾರ್ಥ. ಲೇ, ಈ ಪ್ರಪಂಚದಲ್ಲಿ ಅಂತ ಸ್ವಾರ್ಥದ ಗೆಲುವು ಅನ್ಕೊಂಡು ಜನಗಳು ಬದುಕ್ತಾವ್ರೆ ಕಣ. ಹೋಗ್ ಕೇಳ. ಹುಡುಕ್ ಮುಂದೆ ಏನೋ ಮಾತಾಡ್ತದೆ. ಕೂಗ್ತವ್ರ ನೋಡೋಣ. ಕೂಗ್ತವ್ರೆ. ಬರ್ದೇನಾ? ಇನ್ಯಾವ ನಾಯಿ ಕರೆದದ್ದು? ಹಲೋ ಸೈಡಲ್ಲ. ಫಸ್ಟ್ ನಾನ್ ಬಂದೆ, ಸೆಕೆಂಡ್ ನೀನು, 3 ಅವರು. ಕೂತ್ಕೋ. ಫಸ್ಟ್ ಬಂದ ನಾನಗರು ಹೋಗಡಿಗೆ. ನಾನು ಸುಮ್ನಿರೋ. ನಾನಗರು ಹೋಗೋ ಕಡೆಗೆ. ಪಾರ್ಕಲ್ಲಿ ಇದ್ದಾರೆ ಯಾರು? ನೀವು. ಪೇಪರ್ ಓದ್ತಿದ್ದಾರೆ ಯಾರು? ನೀವೇ. ಇಲ್ಲಿ ಬಂದಾರೆ ಯಾರು? ನೀವೇ. ಕೆಲಸ ಯಾರಿಗೆ? ನಿಮ್ಗೆ. ಮನ್ಗೋಗು ಮತ್ತೆ. ಫಸ್ಟ್ ನಾನು ಬಂದ ಹೋಗ್ರಿ. ಯಾಕಂಗ್ ಗೀತಾಡ್ತಾ ಇದೀರಾ? ನೋಡಿ, ಈ ಚೇರಲ್ಲಿ ಕುತ್ಕೊಂಡ್ರೆ ಮುದುಕ, ಈ ಚೇರಲ್ಲಿ ಕುತ್ಕೊಂಡ್ರೆ ಯುವಕ. ನಾನು ಬನ್ನಿ ವಯಸ್ಸಾದ್ರಿಗೆ ಕೊಡ್ಬೇಕು ಮೊದ್ಲು.